28 ಜನ ಅಮಾಯಕರ ಏನು ಕೊಲೆ ಆಯಿತು, ಆ ಹಿಂದೂಗಳ ಮೇಲೆ ಆಗಿರುವಂಥ ಕೊಲೆಯನ್ನು ಆ ಉಗ್ರಗಾಮಿಗಳು ಮಾಡುವುದನ್ನು ನಾನು ಉಗ್ರವಾಗಿ ನಮ್ಮ ಬಿಜೆಪಿ ಮತ್ತು ನಾನು ವೈಯಕ್ತಿಕವಾಗಿ ಅದನ್ನು ಖಂಡನೆ ಮಾಡ್ತೇನೆ. ಭಾರತ ದೇಶ ಸಶಕ್ತ ಒಬ್ಬ ಪ್ರಧಾನಮಂತ್ರಿಯನ್ನು ಹೊಂದಿರುವಂಥದ್ದು. ನಮ್ಮ ದೇಶ, ನಾವು ಹಿಂದೂಗಳು ಮನಸ್ಸು ಮಾಡಿದರೆ ಒಂದೇ ಒಂದು ದಿವಸದಲ್ಲಿ 24 ಗಂಟೆಯಲ್ಲಿ ಎಂಟೈರ್ ಪಾಕಿಸ್ತಾನದ ಉಗ್ರಗಾಮಿಗಳನ್ನು ಇಲ್ಲದಂತೆ ಮಾಡುವಂಥ ಶಕ್ತಿ ನಮ್ಮ ಭಾರತ ದೇಶಕ್ಕಿದೆ. ಅಂತ ಎಲ್ಲ ಶಕ್ತಿಗಳನ್ನ ಇಟ್ಕೊಂಡ್ರೂ ಸಹಿತ ನಾವು ಯಾವುದೇ ರೀತಿಯಿಂದ ಬೇರೆದವ್ರಿಗೆ ಅನ್ಯಾಯ ಆಗಲಾರ್ದಂತೆ ಅನ್ಯಾಯಗಳನ್ನು ಇಲ್ಲಿವರೆಗೆ ಸಹಿಸಿಕೊಂಡಿದ್ರೂ ಸಹಿತ ಕಾಲ್ ಕೆದರಿ ಜಗಳ ತೆಗೆಯುವಂಥ ಕೆಲಸವನ್ನು ಪಾಕಿಸ್ತಾನಿಗಳ ಸಪೋರ್ಟ್ದಿಂದ ಉಗ್ರಗಾಮಿಗಳು ಮಾಡ್ತಾ ಇದ್ದಾರೆ. ಇದನ್ನು ನಾವು ಬಹಳ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ನಮ್ಮ ಪ್ರಧಾನಿಗಳು ಈಗಾಗಲೇ 7 ಉಗ್ರರ ಮನೆಯನ್ನು ಧ್ವಂಸ ಮಾಡಿದ್ದಾರೆ. ಆಮೇಲೆ ಅವ್ರು ಈಗಾಗಲೇ ಒಂದು ಬಹಳ ಧೈರ್ಯದಿಂದ 56 ಇಂಚಿ ಎದೆಗಾರಿಕೆಯಿಂದ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಎಲ್ಲೇ ಅಡಿಗೆ ಕೂತರೂ ಸಹಿತ ನಿಮ್ಮನ್ನ ಉಳಿಸಲ್ಲ, ಇದೇ ರೀತಿ ಬಂದರೆ ನಿಮಗೆ ಪಾಕಿಸ್ತಾನಕ್ಕೆ ಉಳಿಗಾಲಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಮಾಡಿದ್ದಾರೆ. ಮತ್ತು ಈಗಾಗಲೇ ಕ್ಯಾಬಿನೆಟ್ದಲ್ಲಿ ಕೆಲವೊಂದು ಕಠಿಣ ನಿರ್ಧಾರಗಳನ್ನು ಸಹಿತ ತೆಗೆದುಕೊಂಡು ಅವರಿಗೆ ಎಚ್ಚರಿಕೆ ಗಂಟೆಯನ್ನು ಸಹಿತ ಅವ್ರು ಕೊಟ್ಟಿದ್ದಾರೆ. ಅದಿಷ್ಟೆಲ್ಲ ಇದ್ದಾಗ ಸಿದ್ದರಾಮಯ್ಯನವರು ಒಬ್ಬರು ಅನುಭವಿ ರಾಜಕಾರಣಿಗಳು, ಒಬ್ಬರು ದೇಶದ ಒಬ್ಬರು ಕಾಂಗ್ರೆಸ್ಸಿನ ಪ್ರಮುಖರು ಮತ್ತು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾಕೆ ಹಿಂದೂಗಳ ಮೇಲೆ ಈ ತರ ಅವ್ರಿಗೊಂದು ದ್ವೇಷ ಭಾವನೆ, ಇಷ್ಟೊಂದು ಯಾಕೆ ಅವ್ರಿಗೆ ಮುಸಲ್ಮಾನರು ಇಷ್ಟೊಂದು ಅವರು ಅನ್ಯಾಯಗಳನ್ನು ಮಾಡ್ತಾ ಇದ್ರು ಸಹಿತ ಒಬ್ಬರು ನಮ್ಮ ರಾಜ್ಯದ ನಮ್ಮ ದೇಶದ ಹಿಂದೂಗಳ ಮೇಲೆ ಹುಡುಕಿ ಅವ್ರು ಗುರುತಚ್ಚಿ ಇವ್ರು ಹಿಂದೂಗಳು ಅಂದಾಗ ಕನ್ಫರ್ಮ್ ಆದಾಗ ಅವ್ರು ಕೊಲೆಯನ್ನು ಮಾಡಿರುವಂಥದ್ದನ್ನ ಸಮರ್ಥಿಸಿಕೊಳ್ಳುವಂಥದ್ದು ನಾವು ಬಹಳ ಉಗ್ರವಾಗಿ ಅವ್ರು ಖಂಡನೆ ಮಾಡ್ತಾ ಇದ್ದೇನೆ. ಈಗಾದ್ರೂ ಅವ್ರು ಎಚ್ಚೆತ್ತುಕೊಂಡು ಸರ್ಕಾರ ಯಾವುದೇ ಇರಬಹುದು, ಆದರೆ ಇವತ್ತು ಆಗಿರುವಂಥ ಘಟನೆ ಅದನ್ನ ಎಲ್ಲರೂ ಸಹಿತ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅದನ್ನು ಖಂಡನೆಯನ್ನು ಮಾಡಬೇಕು. ಇದೇ ರೀತಿ ಮಾಡ್ಕೊತ ಹೋದಾಗ ನಮ್ಮಲ್ಲಿ ಆ ಘಟನೆ ನಡೆದ ಹಿಂದಿನ ದಿವಸ ಕನಿಷ್ಠ 80 ಜನ ಕರ್ನಾಟಕದವರೇನೆ ಆ ಜಾಗದಲ್ಲಿದ್ದರು. ಅದಕ್ಕಿಂತ ಹಿಂದಿನ ದಿವಸದಲ್ಲಿ ಸಹಿತ 8 ಜನ ಇದ್ರು. ನಾನೆಲ್ಲ ರಿಪೋರ್ಟ್ ತಗೊಂಡೆ. ಅದರಲ್ಲಿ ಇದ್ದಂತ ನನಗೂ ಫೋನ್ ಮಾಡಿದ್ರು, ನಮ್ಮ ಉತ್ತರ ಕರ್ನಾಟಕದಲ್ಲಿ ಅವರು ಇದ್ರು. ಸಪೋಸ್ ಅದೇನಾದ್ರೂ ಒನ್ ಡೇ ಪ್ರಿಪೋನ್ ಆಗಿದ್ರೆ ಒಂದು ಮಿನಿಮಮ್ 100 ಮೆಂಬರ್ಸ್ ಆದ್ರೂ ಅವತ್ತು ಸಾವಿಗೀಡಾಗ್ತಾ ಇದ್ರು. ಅಂತ ಘಟನೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಾವು ಯಾವ ಶಬ್ದದಿಂದ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಆದ್ರೆ ಇದನ್ನು ಎಂಟೈರ್ ಹಿಂದೂ ನಮ್ಮ ದೇಶದಲ್ಲಿರ್ಬೋದು ಪರದೇಶದಲ್ಲಿರುವಂತ ನಾವೆಲ್ಲರೂ ಇದಕ್ಕೆ ಉಗ್ರವಾಗಿ ಖಂಡನೆ ಮಾಡ್ತೀವಿ. ಇದಕ್ಕೆ ಸಾರ್ವಜನಿಕವಾಗಿ ಸಿದ್ದರಾಮಯ್ಯನವರು ಏನು ಇದನ್ನ ಈ ತರ ಸಪೋರ್ಟ್ ಮಾಡಿ ಮಾತಾಡ್ತಾರೆ, ಇದಕ್ಕೆ ಅವರು ಸಾರ್ವಜನಿಕರು ಕ್ಷಮೆ ಕೇಳಬೇಕು ಮತ್ತು ಇದಕ್ಕೆ ಸಪೋರ್ಟ್ ಮಾಡಬಾರ್ದು. ಅದಲ್ಲದೆ ಈ ಹಿಂದೂಗಳ ರಕ್ಷಣೆಗಾಗಿ ಮತ್ತು ಈ ರೀತಿ ಘಟನೆ ಆಗಲಾರ್ದಂತೆ ಅವರು ಮುನ್ನೆಚ್ಚರಿಕೆಗೆ ಸಲಹೆ ಕೊಟ್ಟು ಅವರು ಮಾತಾಡಬೇಕೇ ಹೊರತು ಅವ್ರು ಸಪೋರ್ಟ್ ಕೊಡುವಂಥದ್ದು ಆಗಬಾರ್ದು ಅನ್ನೋಂಥದ್ದು ನನ್ನ ಭಾವನೆ. ಪಾಕಿಸ್ತಾನದ ಮಾಧ್ಯಮಗಳು ಕೂಡ ಸಿದ್ದರಾಮಯ್ಯ ಹೇಳಿಕೆ ಚರ್ಚೆ ಆಗ್ತಾ ಇದೆ. ಅದೇ ನಾನು ಹೇಳ್ತಾ ಇರುವಂತದ್ದು, ಸಿದ್ದರಾಮಯ್ಯ ಅವರೊಬ್ಬರು ಅನುಭವಿ ರಾಜಕಾರಣಿಗಳು. ಇವತ್ತು ಆಗಿರುವಂತದ್ದು ಅನ್ಯಾಯ ಹಿಂದೂಗಳ ಮೇಲೆ, ನಮ್ಮ ಅಣ್ಣತಮ್ಮರ ಮೇಲೆ ಆಗಿದೆ. ಅವ್ರು ಗುರುತಿಸಿ ಅವ್ರು ದಾಳಿಗಳನ್ನು ಮಾಡಿ 28 ಜನ ಅಮಾಯಕರನ್ನ ಕೊಲೆ ಮಾಡಿದ್ದಾರೆ. ಅದೇ ಅಲ್ಲದೆ ನಾನು ಹೇಳಿದಲ್ಲ, ನಮ್ಮ ಉತ್ತರ ಕರ್ನಾಟಕದವರೇ 80 ಜನ ಹಿಂದಿನ ದಿವಸ ಇದ್ರು 24 ಗಂಟೆ ಮೊದಲು. ಇದೇನಾದ್ರೂ ಅವ್ರು ಅದನ್ನೇ ಪ್ಲಾನ್ 1 ಡೇ ಬಿಫೋರ್ ಹೇಳಿದ್ರಂದ್ರೆ ನಮ್ಮ ಕರ್ನಾಟಕದವ್ರಿಗೆ 100 ಜನ ಸಾಯ್ತಾ ಇದ್ರು ಅವತ್ತು. ಮತ್ತೆ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಾವು ಯಾವ ಏನಂತ ಹೇಳ್ಬೇಕು ಅವ್ರಿಗೆ? ಈ ರೀತಿ ಆಗಬಾರ್ದು. ಅವ್ರಿಗೆ ಬಹಳ ದಿಟ್ಟತನದಿಂದ ತಪ್ಪು ಯಾರೇ ಮಾಡಿರಲಿ, ಯಾವುದೇ ಪಕ್ಷದಲ್ಲಿರಲಿ ಯಾವುದೇ ಸಮಾಜದವರಿರಲಿ, ಅದನ್ನು ಅವ್ರು ಖಂಡನೆ ಮಾಡಬೇಕು ಮತ್ತು ಹಿಂದೂಗಳ ರಕ್ಷಣೆಗಾಗಿ ಅವ್ರು ಭದ್ರಾಗಿ ನಿಲ್ಲಬೇಕು. ಸರ್, ಈಗ 2ನೇ ತಾರೀಕು ಮತ್ತೆ 2ನೇ ಬಾರಿಗೆ ಚರ್ಚೆಗೆ ಬರ್ತಾ ಇದೆ. ನಮ್ಮ ನಿಲುವು ಏನು? ತಮ್ಮ ಸಮುದಾಯದ ಅಂಕಿಅಂಶಗಳು ಸರಿಯಾಗಿದೆ, ತಾವು ಗಮನಿಸಿದ್ದೀರಾ? ನಾವು ಜಾತಿ ಜನಗಣತಿ 100% ತಪ್ಪಾಗಿದೆ. ಯಾರೂ ಸಹಿತ ಅಧಿಕಾರಿಗಳು ಅವ್ರ ಮನೆಗೆ ಬಂದು ಜಾತಿ ಜನಗಣತಿಯನ್ನ ಮಾಡಿಲ್ಲ. ನಾವೆಲ್ಲ ಕಡೆಯಿಂದ ರಿಪೋರ್ಟ್ ತಗೊಂಡಿದ್ದೀವಿ. ನಮ್ದು ಟೋಟಲ್ ವೀರಶೈವ ಲಿಂಗಾಯತ ಸಮಾಜ ಅಬೌಟ್ 1,25,00,000 ಇದೆ ನಮ್ಮಲ್ಲಿರುವಂಥದ್ದು. ಅವ್ರು ಮಾಡ್ತಾ ಇರುವಂಥದ್ದು 60 ಲಕ್ಷ, ಅಂದ್ರೆ 50% ಅನ್ನು ಕಮ್ಮಿ ಮಾಡಿದ್ದಾರೆ. ಯಾರು ಹಿಂದೂಗಳನ್ನುವಂಥವ್ರು ಅಥವಾ ಇದರಲ್ಲಿರುವಂತಹ ಬೇರೆ ಬೇರೆದವ್ರಿಗೆ ತಮಗೆ ಬೇಕಾಗಿರುವಂಥವ್ರಿಗೆ ಅದನ್ನು ಡಬಲ್ ಮಾಡಿ, ಅಂಕಿಅಂಶಗಳನ್ನು ಡಬಲ್ ಮಾಡಿ ಅದನ್ನ ಹೇಳಿಕೆಯನ್ನು ಕೊಡುವಂಥದ್ದು ಮಾಡಿದ್ದಾರೆ. ಯಾರು ಅವ್ರಿಗೆ ಪಕ್ಷಕ್ಕೆ ಸಪೋರ್ಟ್ ಆಗಿಲ್ಲ ಅನ್ನುವಂಥದ್ದು ಅವ್ರ ಭಾವನೆ ಇದೆ, ಅದನ್ನ ಅಂಕಿಅಂಶಗಳನ್ನು ಅರ್ಧಕ್ಕಿಂತಲೂ ಕಡಿಮೆ ಮಾಡಿದ್ದಾರೆ. ಇದನ್ನ ವಿರೋಧಿಸ್ತೇವೆ, ನಮ್ಮ ಪಕ್ಷ ವಿರೋಧಿಸ್ತದೆ. ಅದಕ್ಕೆ ಇನ್ನೊಂದ್ಸಲ ಪ್ರಾಪರ್ ಆಗಿ ಅದನ್ನ ಯಾರಿಗೂ ಅನ್ಯಾಯ ಆಗಲಾರ್ದಂತೆ ಡೋರ್ ಟು ಡೋರ್ ಹೋಗಿ ಒಂದು ಪ್ರಾಪರ್ ಫಾರ್ಮ್ಯಾಟ್ದಲ್ಲಿ ವಿಡಿಯೋಗಳ ಮುಖಾಂತರ ಅವ್ರು ಯಾವಾಗ ಬಂದು ಕೇಳಿದ್ರು ಸಹಿತ ಆ ವಿಡಿಯೋ ಮಾಡಿ ಅವ್ರ ಜಾತಿ ಕಾಲಮ್ಮು, ಅವ್ರ ಹೆಸರು, ಪೂರ್ತಿ ಹೆಸರು, ವಿಳಾಸ ಹೇಳ್ಕೊಂಡು ಅದನ್ನ ಮಾಡಬೇಕು ಅನ್ನೋಂಥ ಒಂದು ವಿನಂತಿಯನ್ನು ಸಂದರ್ಭದಲ್ಲಿ ಮಾಡ್ತಾರೆ. ಪ್ರತಿಯೊಂದು ಮನೆಯಲ್ಲಿ ವಿಡಿಯೋ ಮಾಡಬೇಕು, ಅವ್ರು ಹೇಳೋದು ಕೇಳ್ಕೋಬೇಕು. ನಾವು ಯಾವಾಗಾದ್ರೂ ಲಂಸಮ್
ಒಂದು ಸ್ಯಾಂಪಲ್ ಆಗಿ ಚೆಕ್ ಮಾಡಕ್ ಹೋದ್ರೆ ಅದ್ರಲ್ಲಿ ಡಿಟೇಲ್ ಆಗಿರಬೇಕು. ಆ ಊರಲ್ಲಿ ಒಂದು 1000 ಜನ ಜನಸಂಖ್ಯೆ ಇದ್ರೆ 1000 ಜನ ನಾವು ಟೆಸ್ಟ್ ಮಾಡಿದ್ರೆ ಅವ್ರು ಮಾಡಿರುವಂತ ರಿಪೋರ್ಟ್ಗೆ ಅದಕ್ಕೆ ಟ್ಯಾಲಿ ಆಗಬೇಕು. ಸರ್, ಈಗ ನಿಮ್ಮ ವೀರಶೈವ ಮಹಾಸಭಾದಿಂದಲೂ ಕೂಡ ಪ್ರಮುಖವಾಗಿ ಅವರು ಖಾಸಗಿ ಸಭೆಯನ್ನ ಪಕ್ಷಾತೀತವಾಗಿ ವೀರಶೈವ ಲಿಂಗಾಯತ ಸಮಾಜದಲ್ಲಿ ನಾವು ಇದಕ್ಕೆ ವಿರೋಧ ವ್ಯಕ್ತ ಮಾಡಿದ್ದೀವಿ. ಪಕ್ಷಾತೀತವಾಗಿ ನಮ್ಮ ಶಾಮನೂರು ಶಿವಶಂಕರಪ್ಪನವರು ಇರ್ಬೋದು, ನಮ್ಮ ಪಕ್ಷದ ಹಿರಿಯರು ಶಂಕರ್ ಬಿದಿರಿ ಅವರು ಇದ್ದಾರೆ, ಬೇರೆ ಬೇರೆ ಪ್ರಮುಖರು ಖಂಡ್ರೆ ಅವರು ಇದ್ದಾರೆ. ಅವ್ರು ಬೇರೆ ಪಕ್ಷದಲ್ಲಿ ಇದ್ರೂ ಸಹಿತ ಮತ್ತು ಒಕ್ಕಲಿಗ ಲಿಂಗಾಯತರ ಒಕ್ಕಲಿಗ ಗೌಡರು ಸಹಿತ ಇದಕ್ಕೆ ಅಪೋಸ್ ಮಾಡಿದ್ದಾರೆ. ಇದನ್ನ ಅವರು ಬೇರೆ ತಮ್ಮ ಚೌಕಟ್ಟಿನಲ್ಲಿ ಅದನ್ನು ಮೀಟಿಂಗ್ ಮಾಡಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆ ಸಂದರ್ಭ ಬಂದಾಗ ನಾವು ಅದರ ತಕ್ಕ ಉತ್ತರವನ್ನ ಪಾಠವನ್ನ ಕೊಡ್ತೀವಿ ಅನ್ನೋಂಥ ಮಾತನ್ನು ಸಹಿತ ಅದೇ ಪಕ್ಷದಲ್ಲಿರುವಂತವ್ರು ಸಹಿತ ಹೇಳಿದ್ದಾರೆ. ಸಿದ್ದರಾಮಯ್ಯ ಮತ್ತೆ ಅವರ ಬೆಂಬಲಿಗರು ಒಂದು ರೀತಿ ಅಟಕ್ ಬಿದ್ದಂಗಿದ್ದಾರೆ ಸರ್. ಈಗ ಏನೇ ಆಗಲಿ ಹುದ್ದೆಯನ್ನು ಜಾರಿ ಮಾಡೇ ಮಾಡಿ ಅಂತ. ಮತ್ತೆ ಸಿಎಂ ಅವರು ಕೂಡ ಸರ್ವೆ ಮಾಡಿಸಿದಾರಂತೆ. ಅದರಲ್ಲಿ ಸುಮಾರು 178 ಕ್ಷೇತ್ರಗಳಲ್ಲಿ ಅಹಿಂದ ವರ್ಗದವರೇ ನಿರ್ಣಾಯಕ, ಅವರ ಮತಗಳೇ ನಿರ್ಣಾಯಕ ಅನ್ನೋದು ಮಾಹಿತಿ ಬಂದಿದೆ. ನಾನೇನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಮನೆಗೆ ಹೋಗಿ ಒಂದು ವಿಡಿಯೋ ಮಾಡ್ಕೊಂಡು ಆ ಜಾತಿ ಕಲಂದಲ್ಲಿ ಸರಿಯಾದ ಫಾರ್ಮ್ಯಾಟ್ದಲ್ಲಿ ಅವ್ರು ಮಾಡಿಬಿಟ್ರೆ ಅವ್ರೆಲ್ಲರಿಗೂ ತೋರಿಸಬಹುದಲ್ಲ. ಒಬ್ಬರು ರಿಟೈರ್ಡ್ ಜಡ್ಜನ್ನ ಒಂದು ನೇತೃತ್ವದಲ್ಲಿ ಇದನ್ನೆಲ್ಲ ಸರ್ವೆ ಮಾಡಿದಾಗ ಅಂಕಿಅಂಶ ಬಹಳ ಸ್ಪಷ್ಟವಾಗಿರ್ತದೆ. ಯಾರ್ದು ಆಕ್ಚುಯಲ್ ಆಗಿ ಏನಿದೆ ಅನ್ನೋಂಥದ್ದು ನಾವು ಅನೌನ್ಸ್ ಮಾಡಬೇಕು. ಸರ್, ಈಗ ಇನ್ನೊಂದು ಪ್ರಮುಖ ವಿಚಾರ, ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ನೋಡಿ, ಈಗ ರಾಜ್ಯಾಧ್ಯಕ್ಷರು 1.5 ವರ್ಷ ಆಗಿದೆ. ಇನ್ನೂ 1.5 ವರ್ಷ ಅವ್ರದ್ದು ಟೈಮ್ ಇದೆ. ಮತ್ತು ಈಗಾಗಲೇ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯವನ್ನು ಸುತ್ತಾ ಇದ್ದಾರೆ, ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದು ಮೇಲಿನವ್ರು ಎಲ್ಲರೂ ಕೂಡಿ ಅವ್ರಿಗೆ ಇದನ್ನೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಅವರು ಅದನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಈಗ ಜಾಗ ಖಾಲಿ ಇರೋದ್ರಿಂದ ಅದು ಚರ್ಚೆ ಮಾಡುವಂಥದ್ದು ಅಪ್ರಸ್ತುತ ಅನ್ನುವಂಥದ್ದು ನನ್ನ ಭಾವನೆ. 28 ಜನ ಅಮಾಯಕರದ ಏನು ಕೊಲೆ ಆಯಿತು, ಆ ಹಿಂದೂಗಳ ಮೇಲೆ ಆಗಿರುವಂಥ ಕೊಲೆಯನ್ನ ಆ ಉಗ್ರಗಾಮಿಗಳು ಮಾಡುವುದನ್ನು ನಾನು ಉಗ್ರವಾಗಿ ನಮ್ಮ ಬಿಜೆಪಿ ಮತ್ತು ನಾನು ವೈಯಕ್ತಿಕವಾಗಿ ಅದನ್ನು ಖಂಡನೆ ಮಾಡ್ತೇನೆ. ಭಾರತ ದೇಶ ಸಶಕ್ತ ಒಬ್ಬ ಪ್ರಧಾನಮಂತ್ರಿಯನ್ನು ಹೊಂದಿರುವಂಥದ್ದು. ನಮ್ಮ ದೇಶ, ನಾವು ಹಿಂದೂಗಳು ಮನಸ್ಸು ಮಾಡಿದರೆ ಒಂದೇ ಒಂದು ದಿವಸದಲ್ಲಿ 24 ಗಂಟೆಯಲ್ಲಿ ಎಂಟೈರ್ ಪಾಕಿಸ್ತಾನದ ಉಗ್ರಗಾಮಿಗಳನ್ನು ಇಲ್ಲದಂತೆ ಮಾಡುವಂಥ ಶಕ್ತಿ ನಮ್ಮ ಭಾರತ ದೇಶಕ್ಕಿದೆ. ಅಂತ ಎಲ್ಲ ಶಕ್ತಿಗಳನ್ನ ಇಟ್ಕೊಂಡ್ರೂ ಸಹಿತ ನಾವು ಯಾವುದೇ ರೀತಿಯಿಂದ ಬೇರೆದವ್ರಿಗೆ ಅನ್ಯಾಯ ಆಗಲಾರ್ದಂತೆ ಅನ್ಯಾಯಗಳನ್ನು ಇಲ್ಲಿವರೆಗೆ ಸಹಿಸಿಕೊಂಡಿದ್ರೂ ಸಹಿತ ಕಾಲ್ ಕೆದರಿ ಜಗಳ ತೆಗೆಯುವಂಥ ಕೆಲಸವನ್ನ ಪಾಕಿಸ್ತಾನಿಗಳ ಸಪೋರ್ಟ್ದಿಂದ ಉಗ್ರಗಾಮಿಗಳು ಮಾಡ್ತಾ ಇದ್ದಾರೆ. ಇದನ್ನು ನಾವು ಬಹಳ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ನಮ್ಮ ಪ್ರಧಾನಿಗಳು ಈಗಾಗಲೇ 7 ಉಗ್ರರ ಮನೆಯನ್ನ ದೋಷ ಮಾಡಿದ್ದಾರೆ. ಆಮೇಲೆ ಅವ್ರು ಈಗಾಗಲೇ ಒಂದು ಬಹಳ ಧೈರ್ಯದಿಂದ 56 ಇಂಚಿ ಎದೆಗಾರಿಕೆಯಿಂದ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಎಲ್ಲೇ ಅಡಿಗೆ ಕೂತರೂ ಸಹಿತ ನಿಮ್ಮನ್ನ ಉಳಿಸಲ್ಲ, ಇದೇ ರೀತಿ ಬಂದರೆ ನಿಮಗೆ ಪಾಕಿಸ್ತಾನಕ್ಕೆ ಉಳಿಗಾಲಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಮಾಡಿದ್ದಾರೆ. ಮತ್ತು ಈಗಾಗಲೇ ಕ್ಯಾಬಿನೆಟ್ದಲ್ಲಿ ಕೆಲವೊಂದು ಕಠಿಣ ನಿರ್ಧಾರಗಳನ್ನು ಸಹಿತ ತೆಗೆದುಕೊಂಡು ಅವರಿಗೆ ಎಚ್ಚರಿಕೆ ಗಂಟೆಯನ್ನು ಸಹಿತ ಅವ್ರು ಕೊಟ್ಟಿದ್ದಾರೆ. ಅದಿಷ್ಟೆಲ್ಲ ಇದ್ದಾಗ ಸಿದ್ದರಾಮಯ್ಯನವರು ಒಬ್ಬರು ಅನುಭವಿ ರಾಜಕಾರಣಿಗಳು, ಒಬ್ಬರು ದೇಶದ ಒಬ್ಬರು ಕಾಂಗ್ರೆಸ್ಸಿನ ಪ್ರಮುಖರು ಮತ್ತು ಮುಖ್ಯಮಂತ್ರಿಗಳೇ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾಕೆ ಹಿಂದೂಗಳ ಮೇಲೆ ಈ ತರ ಅವ್ರಿಗೊಂದು ದ್ವೇಷ ಭಾವನೆ, ಇಷ್ಟೊಂದು ಯಾಕೆ ಅವ್ರಿಗೆ ಮುಸಲ್ಮಾನರು ಇಷ್ಟೊಂದು ಅವರು ಅನ್ಯಾಯಗಳನ್ನು ಮಾಡ್ತಾ ಇದ್ರು ಸಹಿತ ಒಬ್ಬರು ನಮ್ಮ ರಾಜ್ಯದ ನಮ್ಮ ದೇಶದ ಹಿಂದೂಗಳ ಮೇಲೆ ಹುಡುಕಿ ಅವ್ರು ಗುರುತಚ್ಚಿ ಇವ್ರು ಹಿಂದೂಗಳು ಅಂದಾಗ ಕನ್ಫರ್ಮ್ ಆದಾಗ ಅವ್ರು ಕೊಲೆಯನ್ನು ಮಾಡಿರುವಂಥದ್ದನ್ನ ಸಮರ್ಥಿಸಿಕೊಳ್ಳುವಂಥದ್ದು ನಾವು ಬಹಳ ಉಗ್ರವಾಗಿ ಅವ್ರು ಖಂಡನೆ ಮಾಡ್ತಾ ಇದ್ದೇನೆ. ಈಗಾದ್ರೂ ಅವ್ರು ಎಚ್ಚೆತ್ತುಕೊಂಡು ಸರ್ಕಾರ ಯಾವುದೇ ಇರಬಹುದು, ಆದರೆ ಇವತ್ತು ಆಗಿರುವಂತ ಘಟನೆ ಅದನ್ನ ಎಲ್ಲರೂ ಸಹಿತ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅದನ್ನು ಖಂಡನೆಯನ್ನು ಮಾಡಬೇಕು. ಇದೇ ರೀತಿ ಮಾಡ್ಕೊತ ಹೋದಾಗ ನಮ್ಮಲ್ಲಿ ಆ ಘಟನೆ ನಡೆದ ಹಿಂದಿನ ದಿವಸ ಕನಿಷ್ಠ 80 ಜನ ಕರ್ನಾಟಕದವರೇನೆ ಆ ಜಾಗದಲ್ಲಿದ್ದರು. ಅದಕ್ಕಿಂತ ಹಿಂದಿನ ದಿವಸದಲ್ಲಿ ಸಹಿತ 8 ಜನ ಇದ್ರು. ನಾನೆಲ್ಲ ರಿಪೋರ್ಟ್ ತಗೊಂಡೆ. ಅದರಲ್ಲಿ ಇದ್ದಂತ ನನಗೂ ಫೋನ್ ಮಾಡಿದ್ರು, ನಮ್ಮ ಉತ್ತರ ಕರ್ನಾಟಕದಲ್ಲಿ ಅವರು ಇದ್ರು. ಸಪೋಸ್ ಅದೇನಾದ್ರೂ ಒನ್ ಡೇ ಪ್ರಿಪೋನ್ ಆಗಿದ್ರೆ ಒಂದು ಮಿನಿಮಮ್ 100 ಮೆಂಬರ್ಸ್ ಆದ್ರೂ ಅವತ್ತು ಸಾವಿಗೀಡಾಗ್ತಾ ಇದ್ರು. ಅಂತ ಘಟನೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಾವು ಯಾವ ಶಬ್ದದಿಂದ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಆದ್ರೆ ಇದನ್ನ ಎಂಟೈರ್ ಹಿಂದೂ ನಮ್ಮ ದೇಶದಲ್ಲಿರ್ಬೋದು ಪರದೇಶದಲ್ಲಿರುವಂತ ನಾವೆಲ್ಲರೂ ಇದಕ್ಕೆ ಉಗ್ರವಾಗಿ ಖಂಡನೆ ಮಾಡ್ತೀವಿ. ಇದಕ್ಕೆ ಸಾರ್ವಜನಿಕವಾಗಿ ಸಿದ್ದರಾಮಯ್ಯನವರು ಏನು ಇದನ್ನ ಈ ತರ ಸಪೋರ್ಟ್ ಮಾಡಿ ಮಾತಾಡ್ತಾರೆ, ಇದಕ್ಕೆ ಅವರು ಸಾರ್ವಜನಿಕರ ಕ್ಷಮೆ ಕೇಳಬೇಕು ಮತ್ತು ಇದಕ್ಕೆ ಸಪೋರ್ಟ್ ಮಾಡಬಾರ್ದು. ಅದಲ್ಲದೆ ಈ ಹಿಂದೂಗಳ ರಕ್ಷಣೆಗಾಗಿ ಮತ್ತು ಈ ರೀತಿ ಘಟನೆ ಆಗಲಾರ್ದಂತೆ ಅವರು ಮುನ್ನೆಚ್ಚರಿಕೆಗೆ ಸಲಹೆ ಕೊಟ್ಟು ಅವರು ಮಾತಾಡಬೇಕೇ ಹೊರತು ಅವ್ರು ಸಪೋರ್ಟ್ ಕೊಡುವಂಥದ್ದು ಆಗಬಾರ್ದು ಅನ್ನೋಂಥದ್ದು ನನ್ನ ಭಾವನೆ. ಪಾಕಿಸ್ತಾನದ ಮಾಧ್ಯಮಗಳು ಕೂಡ ಸಿದ್ದರಾಮಯ್ಯ ಹೇಳಿಕೆ ಚರ್ಚೆ ಆಗ್ತಾ ಇದೆ. ಅದೇ ನಾನು ಹೇಳ್ತಾ ಇರುವಂತದ್ದು, ಸಿದ್ದರಾಮಯ್ಯ ಅವರೊಬ್ಬರು
ಅನುಭವಿ ರಾಜಕಾರಣಿಗಳು. ಇವತ್ತು ಆಗಿರುವಂತದ್ದು ಅನ್ಯಾಯ ಹಿಂದೂಗಳ ಮೇಲೆ, ನಮ್ಮ ಅಣ್ಣತಮ್ಮರ ಮೇಲೆ ಆಗಿದೆ. ಅವ್ರು ಗುರುತಿಸಿ ಅವ್ರು ದಾಳಿಗಳನ್ನು ಮಾಡಿ 22 ಜನ ಅಮಾಯಕರನ್ನ ಕೊಲೆ ಮಾಡಿದ್ದಾರೆ. ಅದೇ ಅಲ್ಲದೆ ನಾನು ಹೇಳಿದಲ್ಲ, ನಮ್ಮ ಉತ್ತರ ಕರ್ನಾಟಕದವರೇ 80 ಜನ ಹಿಂದಿನ ದಿವಸ ಇದ್ರು 24 ಗಂಟೆ ಮೊದಲು. ಇದೇನಾದ್ರೂ ಅವ್ರು ಅದನ್ನೇ ಪ್ಲಾನ್ 1 ಡೇ ಬಿಫೋರ್ ಹೇಳಿದ್ರಂದ್ರೆ ನಮ್ಮ ಕರ್ನಾಟಕದವ್ರಿಗೆ 100 ಜನ ಸಾಯ್ತಾ ಇದ್ರು ಅವತ್ತು. ಮತ್ತೆ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಾವು ಯಾವ ಏನಂತ ಹೇಳ್ಬೇಕು ಅವ್ರಿಗೆ? ಈ ರೀತಿ ಆಗಬಾರ್ದು. ಅವ್ರಿಗೆ ಬಹಳ ದಿಟ್ಟತನದಿಂದ ತಪ್ಪು ಯಾರೇ ಮಾಡಿರಲಿ, ಯಾವುದೇ ಪಕ್ಷದವರಿರಲಿ, ಯಾವುದೇ ಸಮಾಜದವರಿರಲಿ, ಅದನ್ನು ಅವ್ರು ಖಂಡನೆ ಮಾಡಬೇಕು ಮತ್ತು ಹಿಂದೂಗಳ ರಕ್ಷಣೆಗಾಗಿ ಅವ್ರು ಭದ್ರಾಗಿ ನಿಲ್ಲಬೇಕು. ಸರ್, ಈಗ 2ನೇ ತಾರೀಕು ಜಾತಿ ಜನಗಣತಿ ನಂತರ ಮತ್ತೆ 2ನೇ ಬಾರಿಗೆ ಚರ್ಚೆಗೆ ಬರ್ತಾ ಇದೆ. ತಮ್ಮ ನಿಲುವು ಏನು ಅಂತ ಸರ್? ತಮ್ಮ ಸಮುದಾಯದ ಅಂಕಿಅಂಶಗಳು ಸರಿಯಾಗಿದೆ, ತಾವು ಗಮನಿಸಿದ್ದೀರಾ? ನಾವು ಜಾತಿ ಜನಗಣತಿ 100% ತಪ್ಪಾಗಿದೆ. ಯಾರೂ ಸಹಿತ ಅಧಿಕಾರಿಗಳು ಅವ್ರ ಮನೆಗೆ ಬಂದು ಜಾತಿ ಜನಗಣತಿಯನ್ನ ಮಾಡಿಲ್ಲ. ನಾವೆಲ್ಲ ಕಡೆಯಿಂದ ರಿಪೋರ್ಟ್ ತಗೊಂಡಿದ್ದೀವಿ. ನಮ್ದು ಟೋಟಲ್ ವೀರಶೈವ ಲಿಂಗಾಯತ ಸಮಾಜ ಅಬೌಟ್ 1,25,00,000 ಇದೆ ನಮ್ಮಲ್ಲಿರುವಂಥದ್ದು. ಅವ್ರು ಮಾಡ್ತಾ ಇರುವಂಥದ್ದು 60 ಲಕ್ಷ, ಅಂದ್ರೆ 50% ಅನ್ನು ಕಮ್ಮಿ ಮಾಡಿದ್ದಾರೆ. ಯಾರು ಹಿಂದೂಗಳನ್ನುವಂಥವ್ರು ಅಥವಾ ಇದರಲ್ಲಿರುವಂತಹ ಬೇರೆ ಬೇರೆದವ್ರಿಗೆ ತಮಗೆ ಬೇಕಾಗಿರುವಂಥವ್ರಿಗೆ ಅದನ್ನು ಡಬಲ್ ಮಾಡಿ, ಅಂಕಿಅಂಶಗಳನ್ನು ಡಬಲ್ ಮಾಡಿ ಅದನ್ನ ಹೇಳಿಕೆಯನ್ನು ಕೊಡುವಂಥದ್ದು ಮಾಡಿದ್ದಾರೆ. ಯಾರು ಅವ್ರಿಗೆ ಪಕ್ಷಕ್ಕೆ ಸಪೋರ್ಟ್ ಆಗಿಲ್ಲ ಅನ್ನುವಂಥದ್ದು ಅವ್ರ ಭಾವನೆ ಇದೆ, ಅದನ್ನ ಅಂಕಿಅಂಶಗಳನ್ನು ಅರ್ಧಕ್ಕಿಂತಲೂ ಕಡಿಮೆ ಮಾಡಿದ್ದಾರೆ. ಇದನ್ನ ವಿರೋಧಿಸ್ತೇವೆ, ನಮ್ಮ ಪಕ್ಷ ವಿರೋಧಿಸ್ತದೆ. ಅದಕ್ಕೆ ಇನ್ನೊಂದ್ಸಲ ಪ್ರಾಪರ್ ಆಗಿ ಅದನ್ನ ಯಾರಿಗೂ ಅನ್ಯಾಯ ಆಗಲಾರದಂತೆ ಡೋರ್ ಟು ಡೋರ್ ಹೋಗಿ ಒಂದು ಪ್ರಾಪರ್ ಫಾರ್ಮ್ಯಾಟ್ದಲ್ಲಿ ವಿಡಿಯೋಗಳ ಮುಖಾಂತರ ಅವ್ರು ಯಾವಾಗೇ ಬಂದು ಕೇಳಿದ್ರು ಸಹಿತ ಆ ವಿಡಿಯೋ ಮಾಡಿ ಅವ್ರ ಜಾತಿ ಕಾಲಮು, ಅವ್ರ ಹೆಸರು, ಪೂರ್ತಿ ಹೆಸರು, ವಿಳಾಸ ಹೇಳ್ಕೊಂಡು ಅದನ್ನ ಮಾಡಬೇಕು ಅನ್ನೋಂಥ ಒಂದು ವಿನಂತಿಯನ್ನು ಸಂದರ್ಭದಲ್ಲಿ ಮಾಡ್ತಾರೆ. ಪ್ರತಿಯೊಂದು ಮನೆಯಲ್ಲಿ ವಿಡಿಯೋ ಮಾಡಬೇಕು, ಅವ್ರು ಹೇಳೋದು ಕೇಳ್ಕೋಬೇಕು. ನಾವು ಯಾವಾಗಾದ್ರೂ ಲಂಸಮ್ ಒಂದು ಸ್ಯಾಂಪಲ್ ಆಗಿ ಚೆಕ್ ಮಾಡಕ್ ಹೋದ್ರೆ ಅದ್ರಲ್ಲಿ ಡಿಟೇಲ್ ಆಗಿರಬೇಕು. ಆ ಊರಲ್ಲಿ ಒಂದು 1000 ಜನ ಜನಸಂಖ್ಯೆ ಇದ್ರೆ 1000 ಜನ ನಾವು ಟೆಸ್ಟ್ ಮಾಡಿದ್ರೆ ಅವ್ರು ಮಾಡಿರುವಂತ ರಿಪೋರ್ಟ್ಗೆ ಅದಕ್ಕೆ ಟ್ಯಾಲಿ ಆಗಬೇಕು. ಸರ್, ಈಗ ನಿಮ್ಮ ವೀರಶೈವ ಮಹಾಸಭಾದಿಂದಲೂ ಕೂಡ ಪ್ರಮುಖವಾಗಿ ಅವರು ಪಕ್ಷಾತೀತವಾಗಿ ವೀರಶೈವ ಲಿಂಗಾಯತ ಸಮಾಜದಲ್ಲಿ ನಾವು ಇದಕ್ಕೆ ವಿರೋಧ ವ್ಯಕ್ತ ಮಾಡಿದ್ದೀವಿ. ಪಕ್ಷಾತೀತವಾಗಿ ನಮ್ಮ ಶಾಮನೂರು ಶಿವಶಂಕರಪ್ಪನವರು ಇರ್ಬೋದು, ನಮ್ಮ ಪಕ್ಷದ ಹಿರಿಯರು ಶಂಕರ್ ಬಿದಿರಿ ಅವರು ಇದ್ದಾರೆ, ಬೇರೆ ಬೇರೆ ಪ್ರಮುಖರು ಖಂಡ್ರೆ ಅವರು ಇದ್ದಾರೆ. ಅವ್ರು ಬೇರೆ ಪಕ್ಷದಲ್ಲಿದ್ದರೂ ಸಹಿತ ಮತ್ತು ಒಕ್ಕಲಿಗ ಲಿಂಗಾಯತ, ಒಕ್ಕಲಿಗ ಗೌಡರು ಸಹಿತ ಇದಕ್ಕೆ ಅಪೋಸ್ ಮಾಡಿದ್ದಾರೆ. ಇದನ್ನ ಅವರು ಬೇರೆ ತಮ್ಮ ಚೌಕಟ್ಟಿನಲ್ಲಿ ಅದನ್ನ ಮೀಟಿಂಗ್ ಮಾಡಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆ ಸಂದರ್ಭ ಬಂದಾಗ ನಾವು ಅದರ ತಕ್ಕ ಉತ್ತರವನ್ನ ಪಾಠವನ್ನ ಕೊಡ್ತೀವಿ ಅನ್ನೋಂಥ ಮಾತನ್ನು ಸಹಿತ ಅದೇ ಪಕ್ಷದಲ್ಲಿರುವಂತವ್ರು ಸಹಿತ ಹೇಳಿದ್ದಾರೆ. ಸಿದ್ದರಾಮಯ್ಯ ಮತ್ತೆ ಅವರ ಬೆಂಬಲಿಗರು ಆಟಕ್ಕೆ ಬಿದ್ದಂಗಿದ್ದಾರೆ ಸರ್. ಈಗ ಏನೇ ಆಗಲಿ ಹುದ್ದೆಯನ್ನು ಜಾರಿ ಮಾಡಿ ಅಂತ ಮತ್ತೆ ಸಿಎಂ ಅವರು ಕೂಡ ಸರ್ವೆ ಮಾಡಿಸಿದಾರಂತೆ. ಅದರಲ್ಲಿ ಸುಮಾರು 178 ಕ್ಷೇತ್ರಗಳಲ್ಲಿ ಅಹಿಂದ ವರ್ಗದವರೇ ನಿರ್ಣಾಯಕ, ಅವರ ಮತಗಳೇ ನಿರ್ಣಾಯಕ ಅನ್ನೋದು ಮಾಹಿತಿ ಬಂದಿದೆ. ನಾನೇನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಮನೆಗೆ ಹೋಗಿ ಒಂದು ವಿಡಿಯೋ ಮಾಡ್ಕೊಂಡು ಆ ಜಾತಿ ಕಲಂದಲ್ಲಿ ಸರಿಯಾದ ಫಾರ್ಮ್ಯಾಟ್ದಲ್ಲಿ ಅವ್ರು ಮಾಡಿಬಿಟ್ರೆ ಅವ್ರೆಲ್ಲರಿಗೂ ತೋರಿಸಬಹುದಲ್ಲ. ಒಬ್ಬರು ರಿಟೈರ್ಡ್ ಜಡ್ಜನ್ನ ಒಂದು ನೇತೃತ್ವದಲ್ಲಿ ಇದನ್ನೆಲ್ಲ ಸರ್ವೆ ಮಾಡಿದಾಗ ಅಂಕಿಅಂಶಗಳು ಬಹಳ ಸ್ಪಷ್ಟವಾಗಿರ್ತದೆ. ಯಾರಿಗೆ ಆಕ್ಚುಯಲ್ ಆಗಿ ಏನಿದೆ ಅನ್ನೋಂಥದ್ದು ನಾವು ಅನೌನ್ಸ್ ಮಾಡಬೇಕು. ಸರ್, ಇನ್ನೊಂದು ಪ್ರಮುಖ ವಿಚಾರ, ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇತ್ತು ನೋಡಿ. ಈಗ ರಾಜ್ಯಾಧ್ಯಕ್ಷರು 1.5 ವರ್ಷ ಆಗಿದೆ, ಇನ್ನೂ 1.5 ವರ್ಷ ಅವ್ರದ್ದು ಟೈಮ್ ಇದೆ. ಮತ್ತು ಈಗಾಗಲೇ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯವನ್ನ ಸುತ್ತಾ ಇದ್ದಾರೆ, ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದು ಮೇಲಿನವರೆಲ್ಲರೂ ಕೂಡಿ ಅವ್ರಿಗೆ ಇದನ್ನೇನು ಜವಾಬ್ದಾರಿ ಕೊಟ್ಟಿದ್ದಾರೆ, ಅವರು ಅದನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಈಗ ಜಾಗ ಖಾಲಿ ಇರೋದ್ರಿಂದ ಅದು ಚರ್ಚೆ ಮಾಡುವಂಥದ್ದು ಅಪ್ರಸ್ತುತ ಅನ್ನುವಂಥದ್ದು ನನ್ನ ಭಾವನೆ.